ಪುರಾಧೀಶ ಕೃಷ್ಣಾರ್ಯ ಗುರು ಅಂತರ್ಗತ ಮಂತ್ರಾಲಯ ಪ್ರಭು ಶ್ರೀ ರಾಘವೇಂದ್ರ ತೀರ್ಥ ಗುರು ಅಂತರ್ಗತ ಸಮಸ್ತ ಗುರುವಂತರ್ಗತ ಸಮಸ್ತ ತತ್ವಾಭಿಮಾನ ದೇವತಾಂತರ್ಗತ ಶ್ರೀ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಶ್ರೀಕೃಷ್ಣಾಯ ನಮಃ. ಈಗ ಮೌನ ಗೌರಿ ಹೆಂಗೆ ಮಾಡಬೇಕು ಏನು ಅಂಬೋದೆಲ್ಲ ತಿಳಿಸ್ಕೊಡ್ರಿ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಮೌನ ಗೌರಿದು ಹೇಳ್ತೀನಿ, ನನಗೇನು ಗೊತ್ತಿದ್ದಷ್ಟು ಅಷ್ಟು ಹೇಳ್ತೀನಿ. ಆಮೇಲೆ ಪೂಜಾನ ಹೆಂಗೆ ಮಾಡ್ಕೊಂಬೋದು ಮಾಡಿ ತೋರಿಸ್ತೀನಿ. ಹಂಗೆ ನಾನು ಮಾಡಿ ತೋರಿಸ್ತೀನಿ ಅಷ್ಟೇ, ಖರೆ ಅಂತಲ್ಲ, ಆದರೆ ಖರೆ ಹೆಂಗೆ ಮಾಡ್ಬೇಕಂಬೋದು ಹೇಳ್ತೀನಿ, ತಿಳಿಸಿ. ಈಗ ಮೌನ ಗೌರಿ ಪೂಜಾ ಶುರು ಮಾಡ್ಬೇಕಂತಂದ್ರೆ ಮಾಘ ಮಾಸದ ಪಾಡ್ಯದಿಂದ ಹಿಡಿದು ಫಾಲ್ಗುಣ ಮಾಸದ ಪಾಡ್ಯದ ತನಕ ಅದನ್ನು ಮೌನ ಗೌರಿ ಪೂಜಾ ಮಾಡಬೇಕು, ವೃತ ಹಿಡಿಬೇಕು, ಪೂಜಾ ಮಾಡೋದು ಮತ್ತು ಮೌನ ಗುರುತಿ ವೃತಾನು ಹಿಡಿಯೋದು ಅವತ್ತಿಂದ ಶುರು. ಆಮೇಲೆ ಒಂದೆಡೆ ಅಕಸ್ಮಾತ್ ಪಾಡ್ಯ ಹಿಡಿಲಿಕ್ಕೆ ಆಗಲಿಲ್ಲ ಅಂತಂದ್ರೆ ತದಿಗಿ ಮತ್ತು ಹಿಂಗೆ ತದಿಗಿ ದಿವ್ಸನೂ ಹಿಡಿಲಿಕ್ಕೆ ಬರ್ತದೆ, ಪಂಚಮಿನೂ ಹಿಂಗೆ ಹಿಡಿಲಿಕ್ಕೆ ಬರ್ತದೆ. ಹಿಡೋದು ಅದನ್ನು ಮತ್ತೆ ಅದು ಅಲ್ಲಿ ಆದದು ತದಿಗಿ ತನಕ ಹಿಂಗೆ ಮಾಡಿ ಮುಗಿಸ್ಬೇಕು ಅದನ್ನು. ಈಗ ಅಕಸ್ಮಾತ್ ಪಾಡ್ಯದಿಂದ ಹಿಂಗೆ ಇದಕ್ಕೆ ಮೌನ ಗೌರಿ ಮಾಡೋ ಮುಂದೆ ಪಾಡ್ಯದಿಂದ ಹಿಡಿದು ಇದು ಮಾಘ ಮಾಸದ ಪಾಡ್ಯದಿಂದ ಹಿಡಿದು ಫಾಲ್ಗುಣ ಮಾಸದ ಪಾಡ್ಯ ತನಕ ಮಾಡೋದು ಭಾಳ ಶ್ರೇಷ್ಠ. ಈಗ ಅದು ಇದು ಮೌನ ಗೌರಿ ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ಅದನ್ನು ಅಂಬೋದು ಹೇಳ್ತೀನಿ. ಈ ಮೌನ ಗೌರಿ ಮಾಡ್ಬೇಕಾದ್ರೆ ಮುಂಜಾನೆ ನಸಿಕ್ಲೇ ಹೇಳ್ಬೇಕು. ಅವು ಸಣ್ಣ ಹುಡುಗರು ಇದ್ರಾತು ಇದನ್ನಾತು, ಒಟ್ಟು ಅವು ದೊಡ್ಡವು ಆಗೋಕ್ಕಿಂತ ಮೊದಲೇ ಇದಕ್ಕೆ ಮೌನ ಗೌರಿ ಪೂಜೆ ಮಾಡೋದು ಇರ್ತದೆ. ಹೀಗಾಗಿ ಮಾಡೋ ಮುಂದೆ ಅವು ನಸಿಕ್ಲೆ 4 ಗಂಟೆಗೆ ಎದ್ದು ತಮ್ಮ ಹಲ್ಲು ಮಾರಿ ಎಲ್ಲ ಮುಗಿಸ್ಕೊಂಡು ಅವತ್ತು ಪೂಜಾ ವೃತ ಹಿಡಿಯೋ ದಿವಸ ಏನು ಮಾಡ್ಬೇಕಂತಂದ್ರೆ ಮೊದ್ಲೇಕ ಎಲ್ಲ ಸಂಕಲ್ಪ ಮಾಡಿಕೊಂಡು ಒಂದು ಅಡಿಕೆ ಬೆಟ್ಟ ತೊಗೋಬೇಕು. ಅಡಿಕೆ ಬೆಟ್ಟ ಸ್ನಾನ ಅವತ್ತು ಎಣ್ಣೆ ಸ್ನಾನ ಎರ್ಕೊಂಡು ಸ್ನಾನ ಮಾಡ್ಬೇಕು. ಅವತ್ತು ಎರ್ಕೊಂಡು ಸ್ನಾನ ಮಾಡಿ ಆಮೇಲೆ ಹಿಂದಿನ ದಿವಸನ ಎಲ್ಲ ಮಡಿ ಬಟ್ಟೆ ಹಾಕ್ಬೇಕು. ತಾಯಂದ್ರ ಆದವರು ಅವಕ್ಕಂತೂ ಸಣ್ಣ ಹುಡುಗರಿಗೆ ಏನು ಮಾಡ್ತಿರ್ಲಿಕ್ಕೆ ಬರಂಗಿಲ್ಲ. ಅವಕ್ಕೆ ಶುದ್ಧವಾದ ಮಡಿಲೆ ಸ್ನಾನ ಮಾಡಿಸ್ಬೇಕು. ಅದು ಅಂದ್ರೆ ಎರ್ಕೊಂಡು ಬಂದು ಅವನ್ನ ಧಾವಳಿ ಹಚ್ಕೊಂಡು ಆ ಮಡಿಲೆ ನೀವೇನು ಮಡಿ ಬಟ್ಟೆ ಹಾಕಿರ್ತೀರಿ ಆ ಬಟ್ಟೆ ಉಟ್ಕೊಂಡು ಅವು ಸ್ನಾನ ಮಾಡಬೇಕು. ಮತ್ತು ಈಗ ಅಷ್ಟು ಪರಿ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ತಾಯಂದ್ರ ಆದವರು ಶುದ್ಧವಾದ ಅಗ್ನಿ ಚಲೋ ಪ್ಯೂರ್ ರೇಷ್ಮೆ ಸೀರಿದ್ದದ್ದು ಉಟ್ಕೊಳ್ಬೇಕು. ಕಚ್ಚಿ ಹಾಕ್ಕೊಂಡೇ ಇಡ್ಬೇಕು. ಆ ಗೋಲು ಗೀಲು ಬರಂಗಿಲ್ಲ. ಕಚ್ಚಿ ಹಾಕ್ಕೊಂಡೆ ತಾಯಂದ್ರ ಆದವರು ಅದು ರೇಷ್ಮೆ ಸೀರೆ ಉಟ್ಕೋಬೇಕು. ಆಮೇಲೆ ಸಣ್ಣ ಹುಡುಗರಿಗೆ ರೇಷ್ಮೆ ಲಂಗ ಪ್ಯೂರ್ ರೇಷ್ಮೆ ಲಂಗಾನ ಹೊಲಿಸಿ ಇಟ್ಕೊಂಡಿರ್ಬೇಕು. ಇಲ್ಲಿಲ್ಲ ಅಂದರೆ ರೇಷ್ಮೆ ಲಂಗ ಇರಲಿಲ್ಲ ಅಂತಂದ್ರೆ ಇದು ಕಾಟನ್ ಬಟ್ಟೆನ ಆಗಿತ್ತಂದ್ರೆ ಹಿಂದಿನ ದಿವಸ ಧಾಬಳಿ ಹಚ್ಕೊಂಡು ಮಡಿಲೆ ಮ್ಯಾಲೆ ನೀರು ಹಾಕಿ ಅವನ್ನ ಹಿಂದಿನ ದಿವಸ ಒಣಾಕಿರಬೇಕು. ಮರುದಿವ್ಸ ಈ ಹುಡುಗರು ವೃತ ಮಾಡೋದಿರ್ತದೆ. ಅವತ್ತು ಎಣ್ಣೆ ಎರ್ಕೊಂಡು ಆ ಹುಡುಗ ತಾಯಿ ಅಂದರೆ ಎರಿಬೇಕು. ಎರೆದ ಆಮೇಲೆ ಅವು ಧಾಬಳಿ ಹಚ್ಕೊಂಡು ಆ ಬಟ್ಟೆ ಉಟ್ಕೊಂಡು ಪೂಜಾ ಶುರು ಮಾಡಬೇಕು. ಪೂಜಾ ಶುರು ಮಾಡೋಕ್ಕಿಂತ ಮೊದಲು ಏನು ಮಾಡ್ಬೇಕಂತಂದ್ರೆ ಒಂದು ಅಡಿಕೆ ಬೆಟ್ಟ ತೊಗೋಬೇಕು. ಅದನ್ನು ಅಡಿಕೆ ಬೆಟ್ಟ ತೊಗೊಂಡು ದೇವ್ರ ಮುಂದೆ ಬೇಡ್ಕೊಂಡು ಅದನ್ನು ಒಂದು ಬಟ್ಲದಾಗ ಅದಕ್ಕೆ ಇಟ್ಟು ಅರ್ಶಿನ ಕುಂಕುಮದೆಲ್ಲ ಏರಿಸಿ ಗಣಪತಿಗೆ ಬೇಡ್ಕೊಂಡು ನಿರ್ವಿಘ್ನದಿಂದ ಈ ಪೂಜೆ ಮಾಡಿಸಂತ ಹೇಳಿ ಮೊದಲೇ ಗಣಪತಿಗೆ ಪೂಜೆ ಮಾಡಬೇಕು. ಅದು ಗಣಪತಿ ಪೂಜೆ ಮಾಡಿ ಆಮೇಲೆ ಈ ವೃತ ಶುರು ಮಾಡಬೇಕು. ಈ ವೃತ ಶುರು ಮಾಡ್ಬೇಕಾದ್ರೆ ಹೆಂಗಂತಂದ್ರೆ 1 ತಿಂಗಳ ಇದು ಇದೆಲ್ಲ ಪಾರ್ವತಿ ಪರಮೇಶ್ವರದ ಪೂಜೆ, ಬೇರೆ ಏನೂ ಅಲ್ಲ. ಅದಕ್ಕೆಲ್ಲ ಮಂತ್ರ ಗಿಂತನೂ ಹೇಳ್ತೀನಿ. ಆಮೇಲೆ ಅದು ಹುಡುಗರು ಮುಂಜಾನೆ 4 ಗಂಟೆಗೆ ದಿನಾಲು 1 ತಿಂಗಳಿದು 4 ಗಂಟೆಗೆ ಎದ್ದು ತಮ್ಮದನ್ನು ಭಾಳ ಆದ್ರೆ 5 ಗಂಟೆಗೆ ಎದ್ದು ಆದರೂ ಸಾಹಿತ್ಯ ಬಡ ತಮ್ಮದೆಲ್ಲ ಮುಗಿಸಿ ಇದಕ್ಕೆಲ್ಲ ತಾಯಂದ್ರೆಲ್ಲ ಅವ್ರ ಜವಾಬ್ದಾರಿ ತಾಯಂದ್ರ ತೊಗೋಬೇಕು. ಅದನ್ನು ಅವ್ರ ಹುಡುಗರಿಗೆ ತಿಳಿಯಂಗಿಲ್ಲ. ಬರೋಬ್ಬರಿ ಎಬ್ಬಿಸಿ ಮಾಡಿ ಅವಕ್ಕೆಲ್ಲ ಚಲೋ ರೀತಿಯಿಂದ ಆಗೋಂಗೆ ತಾಯಂದ್ರ ಜವಾಬ್ದಾರಿ ತೊಗೊಂಡು ಮಾಡಿ ಬರೀ ನೀವು ಮಾಡಂತ ಹುಡುಗರಿಗೆ ಆಗಂಗಿಲ್ಲ. ಹೀಗಾಗಿ ಅದಕ್ಕೆ 2 ತಾಯಿ ಮಕ್ಕಳು ಇಬ್ಬರು ಜವಾಬ್ದಾರಿ. ಅದಕ್ಕೆ ಅವು ಎದ್ದು ಬಡ 4-5 ಗಂಟೆಗೆ ಎಬ್ಬಿಸಿ ಅವಕ್ಕೆಲ್ಲ ಸ್ನಾನ ಅದು ಮಾಡಿಸಿ ಮಡಿಲೆ ಅವಕ್ಕೆ ಮಾಡಿ ಹೋಗಿ ಕುಡಿಸಿ ಆಮೇಲೆ ಈಗ ಗೌರಿ ನೀವೆಲ್ಲೇ ಮಾಡ್ಬೇಕಂತ ಮಾಡಿರ್ತೀರಿ ಅದಕ್ಕೆ ಯಾರೂ ಮುಟ್ತಿರ್ಬಾರ್ದು ಅದನ್ನು. ಆ ಜಾಗ ಅದು ಒಂದು ಕಾಯಂ 1 ತಿಂಗಳು ಇರೋ ತನಕ ಯಾರೂ ಅದನ್ನು ಮುಟ್ಟಬಾರ್ದು. ಆಮೇಲೆ ಗೌರಿ ಪೂಜೆ ಮಾಡೋ ಮುಂದೆ ಹೆಂಗಂತಂದ್ರೆ ಅಲ್ಲೇ ಒಂದು ಸಾರಿಸಿ ಎಲ್ಲ ಸಗಣಿಯಿಂದ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಒಂದು ಮ್ಯಾಲೆ ಅದಕ್ಕೆ ಮಣಿ ಹಾಕಿ ಅದ್ರ ಮೇಲೆ ಇದು ಅಲ್ಲಿ ಮ್ಯಾಲೆ ಒಂದು ತಂತಿ ಕಟ್ಕೊಂಡ್ಬಿಟ್ಟಿರ್ಬೇಕು.
ಆ ಗೌರಿಗೆ ಅಷ್ಟು 2 ದೊಡ್ಡದು ಮಕ್ಕಳು ಅಷ್ಟು ಬೇರೆ ತೊಗೊಂಡಿರ್ಬೇಕು. 2 ಮಕ್ಕಳು ಅಷ್ಟು ಬೇರಿಗೂ ಒಂದು ಉಡಿಸ್ಲಿಕ್ಕೆ ಒಂದು ಕುಬುಸ, ಸೀರೆ ಕುಬುಸ ಅಂತ ಹೇಳಿ ಅವನ್ನ ಅಂದ್ರೆ ಜೋಡಿ ಬೇಕು. 2 ಅಷ್ಟು ಬೇರಕ್ಕೂ 2 ಸೀರೆ 2 ಕುಬುಸ ಅಂತ ಬೇಕು. ಆಮೇಲೆ ಇವತ್ತು ಉಡಿಸಿದ್ದು ನಾಳೆಗೆ ಮತ್ತೆ ಬೇರೆ ಬೇಕು. ಒಟ್ಟು 4 ವಸ್ತ್ರ ಗೌರಿಗೆ ಬೇಕು. ಆಮೇಲೆ ಒರೆಸ್ಲಿಕ್ಕೆ ಅಂತೂ ಒಂದು ವಸ್ತ್ರ, ಒಟ್ಟು ಮರುದಿವ್ಸಕ್ಕೆ ಒಂದು ವಸ್ತ್ರ, ಇವತ್ತಿಗೆ ಒಂದು ವಸ್ತ್ರ. ಇವತ್ತಿನ ದೊಯ್ಸಿ ಹಾಕಿದ್ರೆ ನಾಳೆಗೆ ಒಣಗ್ತಿರ್ತದೆ. ಎರಡೂ ಒಟ್ಟು ಇಷ್ಟು ವಸ್ತ್ರ ಬೇಕು. ಅದನ್ನು ಹಿಂಗೆ ಗೌರಿ ಮೇಲೇನೆ ಒಂದು ತಂತಿ ಕಟ್ಕೊಂಡು ಒಂದು ಮಡಿಲೇನೆ ಒರೆಸೋದು, ಮಡಿಲೇನೆ ಒಣಗಿ. ಇವತ್ತಿನ ಸೀರೆ ನಾವು ಹೆಂಗೆ ಉಟ್ಕೋತೀವೋ ಹಂಗೆ ಇವತ್ತಿನ ನಾಳೆಗೆ ಇವತ್ತು ಮತ್ತೆ ತೊಯ್ಸಿ ಹಾಕೋದು. ಹಿಂಗೆ ವಸ್ತ್ರ ಮಾಡಿಟ್ಕೋಬೇಕು. ಆಮೇಲೆ ಗೌರಿಗೆ 4 ವಸ್ತ್ರ ಮಾಡಿದ್ರೆ ಇವತ್ತು 2 ಉಡ್ಸಿರ್ತದೆ, ಮತ್ತು ನಾಳೆಗೆ 2 ಒಣಗಿರ್ತಾವೆ. ಆಮೇಲೆ ಅದು ಅಷ್ಟೇ ಬೇರನ್ನ ಎಲ್ಲ ಗೌರಿ ಅಂತ ತಿಳ್ಕೊಬೋದು. ಅದಕ್ಕೊಂಚೂರು ಮಂಗಲಸೂತ್ರ ಅದು ಹಾಕೋದು ಎಲ್ಲ ಮಾಡಿರಬೇಕು. ದಿನ ಅಭಿಷೇಕ ಮಾಡಬೇಕು. ಅಭಿಷೇಕ ಮಾಡಿದ ಮೇಲೆ ಅದು ಒಂಚೂರು ಒದ್ದಿರ್ಲಾರ್ದಂಗೆ ಸ್ವಚ್ಛ ಒರೆಸಿ ಆಮೇಲೆ ಒಂದು ತಟ್ಟಿ ಒಳಗೆ ಇಡೋದು. ಅವನ್ನ ಇಟ್ಟು ಅದಕ್ಕೆಲ್ಲ ಅರ್ಶಿನ ಕುಂಕುಮ ಆಮೇಲೆ ಅರ್ಶಿನ ಕುಂಕುಮ ಇರಿಸೋದು, ಹೂ ಇರಿಸೋದು. ತುಂಬಿ ಹೂ ತುರ್ಬಿ ಹೂ ಅಂತ ಇರಿಸ್ತಾರೆ. ಈಗ ಅವೆಲ್ಲ ಸಿಗಂಗಿಲ್ಲ. ತುಂಬಿ ಹೂ ತುರ್ಬಿ ಹೂ ಎಲ್ಲ ಸಿಗ್ತಾವೆ, ಸಿಗೋದೇ ಇಲ್ಲ. ಸಿಕ್ಕರೆ ಚಲೋನ ಆಯ್ತು. ಆಮೇಲೆ ಅದು ಶಾವಂತಿಗೆ ಹೂವು, ಮಲ್ಲಿಗೆ ಹೂವು, ಸಂಪಿಗೆ ಹೂವು ಯಾವ ಏರಿಸಿದ್ರು ಏನು ತಪ್ಪಿಲ್ಲ. ಅದು ಶ್ರೇಷ್ಠ ಅಂತ. ಅಂದ್ರೆ ಅದೆಲ್ಲ ಅವಾಗೆಲ್ಲ ಹಳ್ಳಿ ಊರು ಅವೆಲ್ಲ ಸಿಗ್ತಿದ್ದಿಲ್ಲ. ತುಂಬಿ ಹೂ ತುರ್ಬಿ ಹೂ ಶ್ರೇಷ್ಠ ಅಂತ ತಿಳ್ಕೊಂಡು ಹಂಗೆಲ್ಲ ಮಾಡ್ತಿದ್ರು. ಅವನು ಏರಿಸಿದ್ರು ಏನು ತಪ್ಪಿಲ್ಲ. ಅವೆಲ್ಲ ದೇವ್ರ ಭಗವಂತನ ಇದರಿಂದ ಹುಟ್ಟಿರೋ ಹೂವು ಎಲ್ಲ ತಮ್ಮಷ್ಟಕ್ಕೆ ತಾವ ಬೆಳೆ ಹೂಗಳು ಭಾಳ ಶ್ರೇಷ್ಠನ. ಆದ್ರೆ ಈಗ ಅವೆಲ್ಲ ಸಿಗಂಗಿಲ್ಲ. ಈ ಹೂನು ಏರಿಸ್ಲಿಕ್ಕೆ ಬರ್ತದೆ. ಮಲ್ಲಿಗೆ ಹೂ ಮನೆಯಾಗಿ ಬಿತ್ತದ್ದು, ಪಾರಿಜಾತ ಹೂ ಯಾವ ಏರಿಸಿದ್ರು ಏನು ತಪ್ಪಿಲ್ಲ. ಮನೆಯಾಗ ಬಿಟ್ಟದ್ದು ಭಾಳ ಶ್ರೇಷ್ಠ. ಮತ್ತು ಸಿಗಲಿಲ್ಲ ಅಂತಂದ್ರೆ ಹೊರಗಿನೂ ತೊಗೊಂಡು ಏರಿಸ್ಬೋದು. ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಆಮೇಲೆ ಉಡಿ ತುಂಬಬೇಕು. ಆಮೇಲೆ ಮೊದಲೇ ದಿವಸ ಪೂಜೆ ಮಾಡೋ ಮುಂದೆ ಸಣ್ಣದೊಂದು ಮರದ ಬಾಗಣ ಹಾಕಿ ಇಟ್ಕೊಂಡಿರ್ಬೇಕು. ಅದನ್ನು ಗೌರಿಗೆ ಮುಂದೆ ಅದನ್ನು ಏರಿಸ್ಬೇಕು. ಆಮೇಲೆ ಅದು ಅರ್ಶಿನ ಬೆಲ್ಲ ಅಭಿಷೇಕ ಮಾಡಿ ಸೀರೆ ಉಡಿಸಿ ಎಲ್ಲ ಆರತಿ ಅರ್ಶಿನ ಕುಂಕುಮ ಹೂ ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿದ ಮೇಲೆ ಅದಕ್ಕೆ ಒಂದು ಕದ್ದಾರತಿ ಮಾಡಿದರೂ ಬರ್ತದೆ, ನೀರಂಜನದ ಆರತಿ ಮಾಡಿದರೂ ಬರ್ತದೆ. ಆಮೇಲೆ ಹಾಲು ಹಣ್ಣು ನೈವೇದ್ಯಕ್ಕೆ ಬರೀ ಹಾಲು ಸಕ್ಕರೆ ಆದರೂ ಇಡ್ಬೋದು. ಆಮೇಲೆ ಹಣ್ಣು ಹಾಲು ಸಕ್ಕರೆ ಅದು ಇಡಬೇಕು, ನೈವೇದ್ಯವಾಗಿ ಇಷ್ಟು ಮಾಡಬೇಕು. ಮಾಡಿ ಆರತಿ ಅದು ಮಾಡಿ ಕದ್ದಾರತಿ ಮಾಡಿದ್ರು ಚಲೋ. ಮತ್ತು ಇದು ಎಲ್ಲ ಸೂರ್ಯ ಉದಯ ಆಗೋದಾಗ ಇದಿಷ್ಟೆಲ್ಲ ಪೂಜೆ ಮುಗಿಬೇಕು. ಆಮೇಲೆ ಮೌನದಿಂದ ಮಾಡಬೇಕು, ಒಟ್ಟ ಮಾತಾಡಬಾರ್ದು. ಸ್ನಾನ ಮಾಡಿದ ಕೂಡಲೇ ಏನು ಮೌನ ತೊಗೊಂಡ ಮೇಲೆ ಅದು ಎಲ್ಲ ಪೂಜೆ ಆದಮೇಲೆ ಗುಡಿಗೆ ಹೋಗಿ ಬಂದು ಗುಡಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ಮನ್ಯಾಗ ದೇವರಿಗೆ ನಮಸ್ಕಾರ ಮಾಡಿ ಅಷ್ಟೊತ್ತಿಗೆ ಸೂರ್ಯ ಉದಯ ಆಗಿರ್ತಾನೆ. ಸೂರ್ಯಾಗ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡಿದ ಮೇಲೆ ಮಾತಾಡಲಿಕ್ಕೆ ಶುರು ಮಾಡಬೇಕು. ವೃತ ಮಾಡೋರು ಏನು ಮಾಡ್ಬೇಕಂತಂದ್ರೆ ಊಟ ಕೂತಾಗ ಮಾತಾಡಬಾರ್ದು. ಆಮೇಲೆ ಪೂಜಾ ಮಾಡೋ ಮುಂದೆ ಮಾತಾಡಬಾರ್ದು. ಗುಡಿಗೆ ಹೋಗಿ ಬಂದು ಮಾತಾಡಬೇಕು. ಗುಡಿಗೆ ಹೋಗ್ಲಿಲ್ಲ ಅಂದ್ರೆ ಮನ್ಯಾಗ ಇದ್ದದೇವೆಲ್ಲ ದೂರಿತ್ತಂದ್ರೆ ಮನ್ಯಾಗನ ದೇವ್ರಿಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ಮಾತಾಡ್ಬೋದು. ಆಮೇಲೆ ಮುಂಜಾನೆ ಹಿಂಗೆ ಸೂರ್ಯ ಉದಯ ಆಗೋದಾಗ ಇಷ್ಟು ಪೂಜಾ ಮುಗೀತಂದ್ರೆ ಊಟ ಕೂತ ಅಲ್ಲಿ ಒಂದು ಅಧ್ಯಾಯ ಮುಗೀತು ಊಟ ಕೂತ ಮಾತಾಡ್ಲಾರ್ದಂಗೆ. ಆಮೇಲೆ ಸಂಜಿನಾಗಾದ್ರೂ ಸುದಕ್ಕೆ ಸೂರ್ಯ ಮುಣಗೋದ್ರಾಗನ ದೂರಿಂದನೇ ಗೌರಿಗೆ ಅರ್ಶಿನ ಕುಂಕುಮ ಏರಿಸಿ ಸೂರ್ಯಾಗ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ನಾವು ನಮಸ್ಕಾರ ಮಾಡಿ ಸೂರ್ಯ ಬರೋದ್ರಾಗ ಊಟ ಆಗಿ ಮುಗಿಸ್ಬಿಡ್ಬೇಕು. ಸೂರ್ಯ ಮುಳುಗೋದ್ರಾಗನ ಸಂಜೆದು ಊಟ ಮುಗಿಬೇಕು. ಸೂರ್ಯಾಗ ಮೊದ್ಲಕ್ಕೆ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಶೋಮಂದು ಊಟ ಮಾಡಿ ಆಮೇಲೆ ಮಾತಾಡಲಿಕ್ಕೆ ಶುರು ಮಾಡಬೇಕು. ಆಮೇಲೆ ಈಗ ಅಕಸ್ಮಾತ್ ಈಗ ಮೌನಿ ಸಣ್ಣ ಹುಡುಗರು ಇರ್ತಾವ, ಅಕಸ್ಮಾತ್ ಮಾತಾಡಿದ್ರು ಅಂತ ತಿಳ್ಕೊಂಡ್ರೆ ಅದು ತಪ್ಪು ಅಂತ ಹೇಳಿ ಕ್ಷಮ ಮಾಡ್ಕೋಬೇಕು. ಅವಾಗ ಮತ್ತೆ ಮಾತಾಡಿದ್ರಂದ್ರೆ ಅದಕ್ಕೆ ಮರದ ಬಾಣ ಕೊಡ್ಬೇಕಾಗ್ತದೆ ಇದಕ್ಕೆ ಮಂದಿಗೆ. ಆ ಮರದ ಬಾಣದಾಗ ನಮಗೆ ಹೋಗ್ತಾ ಎಷ್ಟು ಇರ್ತದೆ 5, 10 ಹಿಂಗೆ ಹೋಳಿಗೆ ಮಾಡಿ ಇದು ಮಾತಾಡಿದ ತಪ್ಪಿಗೆ ಆ ಹೋಳಿಗೆಯನ್ನು ದಾನ ಕೊಡಬೇಕು. ಆಮೇಲೆ ಈಗ ಈ ಗೌರಿ ವ್ರತ ಮಾಡೋ ಮುಂದೆ ಏನಂತಂದ್ರೆ ಹಾಲು ಮುಂಜಾನೆ ಕುಡಿಬಾರ್ದು ಹಾಲು. ಆಮೇಲೆ ಸಂಜಿನಾಗ ಮಜ್ಜಿಗೆ ಮೊಸರು ಮತ್ತು ಮುಂಜಾನೆ ಸಂಜೆನೂ ಇಲ್ಲೇ ಇಲ್ಲ ಒಟ್ಟ ಮೊಸರು ಹಾಲು ಮುಂಜಾನೆ ಕುಡಿಬಾರ್ದು, ರಾತ್ರಿ ಕುಡಿಲಿಕ್ಕೆ ಬರ್ತದೆ. ಆಮೇಲೆ ಇದು ಮಜ್ಜಿಗೆ ತೊಗೊಳಕ್ಕೆ ಬರ್ತದೆ, ಮುಂಜಾನೆ ಮಜ್ಜಿಗೆ ಹಂಗೆ ಹಾಕ್ಕೊಳಕ್ಕೆ ಬರ್ತದೆ. ಆದ್ರೆ ಮೊಸರಂತೂ ಮುಟ್ಟಬಾರ್ದು. ಆಮೇಲೆ ಈ ರಾತ್ರಿ ಮುಂಜಾನೆ ಪಾಪ ಸಣ್ಣ ಹುಡುಗರು ಆಗಿರ್ತಾವೆ. ಇವು ಸಣ್ಣ ಹುಡುಗರು ಸಂಜೆ ಮುಂದೆ ಸೂರ್ಯ ಇರೋದ್ರಾಗನ ಊಟ ಗೀಟ ಎಲ್ಲ ಹೆಂಗೆ ಮಾಡಿಸಿಬಿಟ್ಟಿರ್ತದೆ. ಆಮೇಲೆ ಗುರುವಾರ ಆಯ್ತುವಾರಕ್ಕೊಮ್ಮೆ ಅವಕ್ಕೆ ಫಲಹಾರ ಮಾಡಿಸ್ಬೇಕು. ರಾತ್ರಿ ಹೊತ್ತು ದಿನ ಮುಂಜಾನೆ ಊಟ ಇರ್ತದೆ, ರಾತ್ರಿ ಹೊತ್ತು ಫಲಹಾರ ಮಾಡಿಸ್ಬೇಕು. ದಿನ ಅಂದ್ರೂ ಸುದಕ್ಕೆ ಸಂಜೆ ಮುಂದೆ 5 ಗಂಟೆಗೆ ಅದು 5 ಗಂಟೆ 6 ಗಂಟೆಗೆ ಊಟ ಮುಗಿತಂದ್ರೆ ಮತ್ತು ರಾತ್ರಿ ಅವಕ್ಕೆ ಹಸಿವಾಗೇ ಆಗ್ತದೆ. ಅವಾಗ ಏನಾರ ಅವಕ್ಕೆ ಕೊಡ್ಲಿಕ್ಕೆ ಬರ್ತದೆ. ಪೂರ್ಣ ಹಂಗೆ ಮಕ್ಕಳನ್ನ ಹಾ ಅಂತಾರೆ ಅನಿಸ್ಬಾರ್ದು. ಅದು ಒಂದು ಸಣ್ಣ ಮಕ್ಕಳೇ ಇರ್ತಾವೆ ಅವು.
ಹಂಗೆ ಮಾಡ್ಲಿಕ್ಕೆ ಬರ್ತತಿ. ಪೂರ್ಣ ತ್ರಾಸು ಕೊಟ್ಟು ಯಾಕಂದ್ರೆ ಹಿಡಿದೇವ ಅನ್ನೋ ಹಂಗೆ ಗೌರಿ ಅಂದು ಹಾಗೆಲ್ಲ ಮಾಡಂಗಿಲ್ಲ, ಹೇಳಿಲ್ಲ. ಅದನ್ನು ಈ ಋತುದಿಂದ ನಿಯಮದಿಂದ ಮಾಡೋದಷ್ಟೇ ಹೊರತಾಗಿ ಮಕ್ಳಿಗೆ ತ್ರಾಸು ಕೊಡೋದಂತೇನಿಲ್ಲ. ಇನ್ನು ಆಯ್ತವಾರ ಮತ್ತು ಗುರುವಾರ ಏನಿರ್ತದೆ ರಾತ್ರಿ ಫಲಹಾರ ಮಾಡಿಸಿ ರಾತ್ರಿ ಅನ್ನ ಹಾಕೋದು ಬೇಡ. ದಿನ 2 ಹೊತ್ತು ಊಟ ಮಾಡ್ಲಿಕ್ಕೆ ಬರ್ತದೆ. ಆದರೆ ಸೂರ್ಯಾವಿರದಾಗ ಮುಗಿಬೇಕು. ಮತ್ತು ರಾತ್ರಿ ಏನೋ ನಿಮ್ಗೇನು ತಿರ್ತದೆ ಅದನ್ನು. ಆಮೇಲೆ ಹೊರಗಿನ ಪದಾರ್ಥ ಏನು ತಿನ್ನಬಾರ್ದು. ಹೊರಗಿನ ಬಿಸ್ಕೆಟ್ ತಂದೆ, ಅದು ತಂದೆ, ಇದು ತಂದೆ, ಇವೆಲ್ಲ ಒಂದು ತಿಂಗಳು ಒಟ್ಟು ಏನು ಮಾಡಿಸ್ಬಾರ್ದು ಹುಡುಗರ ಕೈಲಿ. ಅದನ್ನು ತಾಯಂದ್ರ ಜವಾಬ್ದಾರಿ ತೊಗೋಬೇಕು. ಆಮೇಲೆ ನಿಶ್ಚಿತ ಪದಾರ್ಥಗಳು ತಿನ್ನಬಾರ್ದು. ಎಲ್ಲ ಶುದ್ಧ ರೀತಿಯಿಂದನೇ ಇದನ್ನು ಗೌರಿ ಪೂಜಾ ವ್ರತ ಮಾಡಬೇಕು. ಇಷ್ಟು ನಾ ಹೇಳಿ ಮತ್ತು ನನಗೇನು ನೆನಪಾತಂದ್ರೆ ಮತ್ತೆ ಹೇಳ್ತೀನಿ. ಆಮೇಲೆ ಮತ್ತು ಇದನ್ನು ಪೂರ್ಣ ಮುಗೀತಂತಂದ್ರೆ ಹಿಂಗೆ ಅದಕ್ಕೆ ಮರದ ಬಾಣ ಕೊಡೋದಿರ್ತದೆ. ಪ್ರತಿ 5 ವರ್ಷ ಪೂಜೆ ಆಗ್ಬೇಕಿದು, 1 ವರ್ಷ ಅಲ್ಲ, 5 ವರ್ಷ ಮೌನ ಗೌರಿ ಪೂಜೆ ಮಾಡಬೇಕು. ಆಮೇಲೆ 1 ವರ್ಷ ಮರದ ಬಾಣ, ಪ್ರತಿ ವರ್ಷವೂ ಮರದ ಬಾಣ ಕೊಡಬೇಕು. ಆಮೇಲೆ ಕನ್ಯಾಗಳಿಗೆ ಕೊಡ್ತಾರೆ, ಇಲ್ಲಾಂದ್ರೆ ಮುತ್ತೈದರಿಗೆ ಕೊಟ್ಟರು ಏನು ತಪ್ಪಿಲ್ಲ. ಹಿರಿಯ ಮನುಷ್ಯರು ಮುತ್ತೈದರಿಗೆ ಮರದ ಬಾಣ ಕರೆದು ಕೊಟ್ಟರು ತಪ್ಪಿಲ್ಲ. ಆದರೆ ಸಣ್ಣ ಮಕ್ಕಳ ಪೂಜೆ ಮಾಡಿರ್ತಾವೆ, ಸಣ್ಣ ಮಕ್ಕಳಿಗೇನೆ ಹಂಗೆ ಕೊಡಬಾರ್ದು. ಮರದ ತುಂಬ ಎಲ್ಲ ಸಾಮಾನು ಹಾಕಿ ಅವಕ್ಕೆ ಲಂಗ, ಕುಬಸದ ಬಟ್ಟೆ ಆಗಲಿ, ಸೀರೆ ಆಗಲಿ, ಆಮೇಲೆ ಗೊಂಡೆ, ಹಣಿಗೆ, ಕನ್ನಡಿ ಎಲ್ಲ ಮರದ ಬಾಣದಾಗ ಏನೇನು ಸಾಮಾನು ಅವ ಹಾಕಿ, ಮತ್ತು ಅವಕ್ಕೆ ಬಳಿ ಮತ್ತು ರಿಬ್ಬನ್, ಏನೇನು ಪೌಡರು, ಕುಂಕುಮ ಏನೇನು ಇರ್ತಾವೆ ಸಣ್ಣ ಮಕ್ಳಿಗೆ ಹಚ್ಚೋಗಿರ್ತಾವೆ ಎಲ್ಲನೂ ಕೊಡಬೇಕು. ಪೌಡರ್ ಕೊಟ್ಟರೆ ತಪ್ಪೇನಿಲ್ಲ, ಸಣ್ಣ ಮಕ್ಳು ಇರ್ತಾವೆ ಹಚ್ಕೋತಿರ್ತಾವೆ. ಹಾಗೆ ಒಟ್ಟು ಇವತ್ತು ಅಂತೂ ಎಲ್ಲ ಬೇಕಾದಂಗೆ ಕೊಡ್ತಾರೆ. ಗೊಂಡೆ, ಬಳಿ, ಆಮೇಲೆ ಸರ, ಉಂಗ್ರ ಏನೇನು ಅಲ್ಲೇ ಇವತ್ತು ಕೊಂಡದ್ದೆಲ್ಲ ಚಂದ ಹಳ್ಳಿನೂ ಹಿಂಗೆಲ್ಲ ಸಿಗ್ತಾವೆ. ಯಾರ್ಯಾರು ಹೋಗ್ತಾ ಇರ್ತದೆ ಹಂಗೆ ನೋಡಿ ಆ ಮಕ್ಕಳಿಗೆ ತೃಪ್ತಿ ಆಗೋ ಹಂಗೆ ಮರದ ಬಾಣ ಕೊಡಬೇಕು. ಇದು ಪ್ರತಿ 5 ವರ್ಷನೂ ಇದರಂತೆ ಕೊಡಬೇಕು. ಅಂತರ್ಗತ ಶ್ರೀಕೃಷ್ಣ ಅರ್ಪಣೆ. ಈಗ ಗೌರಿ ಪೂಜೆ ಹೆಂಗೆ ಮಾಡ್ಬೇಕಂಬೋದು ತೋರಿಸ್ತೇನೆ. ಮೊದಲಕ್ಕೆ ಇಲ್ಲೇ ಹಿಂಗೆ ನಾವೆಲ್ಲ ಕೊಡಿಸ್ಬೇಕು. ಈಗ ನೀವು ಒಂದು ಮಾಡಿದಾಗ ಅಂತ ಹೇಳೇನಲ್ಲ, ಹಂಗೆ ಮಾಡಿದಾಗ ಇದು ನಾ ಇಲ್ಲಿ ಹಿಂಗೆ ತೋರಿಸ್ಲಿಕ್ಕೆ ನೀವು ಮಾಡಿ ಗೌರಿ ಪೂಜೆ ನೀವು ಮಾಡೋದು ಹೆಂಗೆ ಅಂಬೋದು ತೋರಿಸ್ಲಿಕ್ಕೆ ಹೊರತಾಗಿ ಕಾನ್ಸ್ಟೆಂಟ್ ಅದು ಒಂದು ಒತ್ತಟ್ಟಿಗೆ ಸ್ಥಾಪನ ಇರಬೇಕು. ಆ ಕಟ್ಟಿ ಅಲ್ಲಿ ಒಂದು ಎಲ್ಲಿ ಗೌರಿ ಕೊಡಿಸ್ಬೇಕಂತ ಮಾಡಿರಿ ಅಷ್ಟೆಲ್ಲ ಸಗಣಿ ತೊಗೊಂಡು ಹಿಂಗೆ ಸಾರಿಸಿಕೊಂಡು ರಂಗೋಲಿ ಹಾಕಿ ಮಣಿ ಹಾಕೋಬೇಕು. ಮಣಿ ಹಾಕಿ ಒಂದು ಪೀಠ ಅಂತೇಳಿ ಮಾಡ್ಕೊಂಡಿರ್ತೀವಿ, ಆ ಪೀಠ ಕೊಡ್ಬೇಕು. ಆಮೇಲೆ ಇದಕ್ಕೆಲ್ಲ ಮೊದಲು ಮೇನು ದೇವ್ರ ಕೊಟ್ಟ ಎಲ್ಲ ಬರೀ ಗೌರಿ ಪಾರ್ವತಿ ಇದು ಪರಮೇಶ್ವರ ಪೂಜಾ ಅಂತಲ್ಲ, ಎಲ್ಲಾನು ಇದು ಭಗವಂತಗೆ ಸಮರ್ಪಣೆ ಮಾಡೋದು. ಅದಕ್ಕೆ ಈಗ ರುದ್ರಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹ, ಸಂಕರ್ಷನಾಗಿನ ಶ್ರೀ ಲಕ್ಷ್ಮೀ ನರಸಿಂಹ ಅಂತೇಳಿ ಆಮೇಲೆ ಅದನ್ನಾದ್ರೂ ಇಟ್ಕೋಬೋದು. ಯಾವ್ದು ವೆಂಕಟೇಶ್ ದೇವ್ರ ಫೋಟೋ ಯಾವುದಾದ್ರೂ ಇಟ್ಕೋಬೋದು. ಹಿಂಗೆ ಫೋಟೋ ಇಟ್ಕೊಂಡು ಹಿಂಗೆ ಮ್ಯಾಲೆ ಹಿಂಗೆ ತತ್ತಿ ಕಟ್ಕೊಂಡ್ಬಿಟ್ಟಿರ್ಬೇಕು. ಇಲ್ಲಿ ಬಟ್ಟೆ ಹಿಂಗೆ ಹಾಕೊಂಡ್ಬಿಡ್ಬೇಕು. ನಾನು ಹಂಗೆ ತೋರಿಸ್ಲಿಕ್ಕತ್ತೀನಿ. ಇವನ್ನೆಲ್ಲ ಮಡಿಲೆ ಇಡೋದು. ಮರದ ಬಾಣ ಗೌರಿಗೆ ಮೊದಲೇ ಏನು ಕೊಡುತ್ತಿರ್ತದೆ, ಅದು ಮಡಿಲೆ ಕೊಡ್ಲಿಕ್ಕೆ ಬರ್ತಿಲ್ಲ. ಯಾಕಂದ್ರೆ ಒಳಗೆ ಕುಬಸ ಗಿಬ್ಸ ಎಲ್ಲ ಹಂಗೆ ಇಟ್ಟಿರ್ತದೆ. ನವಧಾನ್ಯ ಇದು ಬ್ಯಾಳಿ ಅಷ್ಟು ಕುಂಕುಮ ಎಲ್ಲ ಚೂರು ಹಾಕೀನಿ. ಅದನ್ನು ಈಗ ಇದು ಕುಬಸಾದ ಇಟ್ಟಿರ್ತದಲ್ಲ ಅದಕ್ಕೆ ಮುಟ್ಲಿಕ್ಕೆ ಬರೋಂಗಿಲ್ಲ. ಮತ್ತೆ ಹಿಂಗೆ ದೂರ ಇಟ್ಕೊಂಡ್ಬಿಟ್ಟಿರ್ಬೇಕು. ಅದಕ್ಕೆ ಅಷ್ಟು ಕುಂಕುಮ ಅದೆಲ್ಲ ಏರಿಸಿ, ಗೆಜ್ಜೆ ವಸ್ತ್ರ ಅದೆಲ್ಲ ಏರಿಸಿ ಇಟ್ಕೊಂಡಿರ್ಬೇಕು. ಅಷ್ಟು ಕುಂಕುಮ, ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಇಟ್ಕೋಬೇಕು ಹಿಂಗೆ. ಆಮೇಲೆ ದೂರಿಂದನೇ ಎಲ್ಲ ಮಾಡೋದು. ಇದನ್ನೇ ನಾವು ಮಡಿಲ ಮುಟ್ಟೋದಿರೋದಿಲ್ಲ. ಆಮೇಲೆ ಈಗ ಹೆಂಗೆ ಮಾಡ್ಬೇಕು ಅಂಬೋದು ತೋರಿಸ್ತೀನಿ. ಎಲೆ ಅಂತಂದ್ರೆ ಇಲ್ಲಿ ಗೌರಿ ಸ್ಥಾಪನೆ ಮಾಡ್ಬೇಕಾದ್ರೆ ತಳಗೆಲ್ಲ ಅಷ್ಟ ಕುಂಕುಮ ಹಾಕೋಬೇಕು. ಅಷ್ಟ ಕುಂಕುಮ ಹಾಕಿ ಮಂತ್ರಾಕ್ಷತೆ ಹಾಕಿ ಗೌರಿ ಕೂಡಿಸ್ಬೇಕು. ರುದ್ರದೇವ ಶಿವಪಾರ್ವತಿ ಇದು ನನ್ನ ಕಡೆ ಇತ್ತು ಅಂತ ಹೇಳಿ ಹಂಗೆ ತೋರಿಸ್ಲಿಕ್ಕತ್ತೇನೆ. ಇದನ್ನು ಇಡಬೇಕು ಅಂತ ಹಂಗಲ್ಲ, ಇದ್ರ ಚಲೋನೆ. ಶಿವಪಾರ್ವತಿ ಫೋಟೋ ಆದರೂ ಇಟ್ಟರು ಬರ್ತದೆ, ನನ್ನ ದೇವ್ರದಂತೂ ಇಟ್ಟ ಬಿಟ್ಟಿರ್ತದೆ. ಈ ಶಿವಪಾರ್ವತಿನೂ ಇಟ್ಟರು ಹಿಂಗೆ ಬರ್ತದೆ. ಈಗ ಇದು ಒಂದು ಆಚಮನಕ್ಕೆ ನೀರು, ಒಂದು ಪೂಜಾಕ್ಕೆ ನೀರು. ಇದು ನೈವೇದ್ಯಕ್ಕೆ ಹಾಲು, ಸಕ್ಕರೆ. ಆಮೇಲೆ ಇದು ಉಡಿ ತುಂಬಲಿಕ್ಕೆ. ಇದು ಅರ್ಶಿನ, ಇದು ಅದು ಏನು ನಾವು ಗೌರಿ ಮಾಡ್ಕೊಂಡಿರ್ತೀವಿ ಅದು ಒರೆಸ್ತಿತ್ತು. ಈಗ ಇದನ್ನ ಮಡಿಲೆ ಹಾಕ್ಕೊಂಡಿರೋದು ಅದನ್ನು ತೊಗೊಂಡು ನಾವು ಮತ್ತು ಅದನ್ನು ಒಣಗಿ ತೊಗೊಂಡ ಮೇಲೆ ಅದು ಅಷ್ಟು ಬೇರೆಗೆ ಅಭಿಷೇಕ ಮಾಡಿರ್ತೀವಿ. ಅದು ಇದರಲ್ಲೇ ಒರೆಸ್ಬೇಕು. ಒರೆಸಿ ಹೆಂಗೆ ಮಾಡ್ಬೇಕು ಅಂತ ತೋರಿಸ್ತೀನಿ. ಮೊದಲೇಕ ಈಗ ಆ ಹುಡುಗರು ಪೂಜೆ ಮಾಡೋ ಮುಂದೆ ಮೊದಲೇಕ ಆಚಮನ ಮಾಡ್ಬೇಕು. ಹುಡುಗರು ಆಚಮನ ಮಾಡಿ ಪೂಜಾ ಶುರು ಮಾಡಬೇಕು. ಈಗ ಇವೆರಡು ಅಷ್ಟೇ ಬೇರೆ ತೊಗೊಂಡು ಅಷ್ಟೇ ಬೇರೆ
ದೀಪ ಹಚ್ಚಿಟ್ಕೋಬೇಕು. ನೋಡಿ, ಇವು ಅರ್ಶಿನ ಬೇರು, ಮಕ್ಕಳ ಅರ್ಶಿನ ಬೇರು ಇರಬೇಕು. ಇವು ಅರ್ಶಿನ ಬೇರು, ಮಕ್ಕಳ ಅರ್ಶಿನ ಬೇರು ಅಂದ್ರೆ ಹಿಂಗಿರ್ತಾವೆ. ಇವನ್ನ ಪೂಜೆ ಮಾಡಬೇಕು. ಅಂದ್ರೆ ಹಿಂಗೆಲ್ಲ ಈಗ ಮೊದಲೇ ಕಾಸವನ ಹಿಂಗೆ ಒಂದು ಹೂವಿನಿಂದ ಅರ್ಶಿನ ಕುಂಕುಮ ಏರಿಸಿ ಅರ್ಶಿನ ಕುಂಕುಮ ಏರಿಸಿ ಹೂವಿನಿಂದ ಸ್ನಾನ ಮಾಡಿಸ್ಬೇಕು. ಮೊದಲಕ್ಕೆಲ್ಲ ಹಿಂಗೆ ಅಭಿಷೇಕ ಮಾಡಬೇಕು. ನಾ ಕರೆಯೋದು ಮಾಡೋಂಗಿಲ್ಲ. ಹಿಂಗೆ ಅಭಿಷೇಕ ಮಾಡಿಸ್ಬೇಕು. ಅವಕ್ಕೆ ಅಭಿಷೇಕ ಮಾಡಿಸಿದ ಮೇಲೆ ಒಮ್ಮೆ ಅರ್ಶಿನ ಕುಂಕುಮ ಹಿಂಗೆ ಏರಿಸ್ಬೇಕು. ಅರ್ಶಿನ ಕುಂಕುಮ ಏರಿಸಿ ಮತ್ತೊಮ್ಮೆ ಅಭಿಷೇಕ ಮಾಡಬೇಕು. ಆಮೇಲೆ ಮತ್ತೆ ಅವನು ತಗೊಂಡು ಒರೆಸ್ಬೇಕು. ಒರೆಸಿ ಅವಕ್ಕೆ ಅರ್ಶಿನ ಕುಂಕುಮ ಹಿಂಗೆ ಹಚ್ಚಬೇಕು. ಅರ್ಶಿನ ಕುಂಕುಮ ಹಿಂಗೆ ಹಚ್ಚಿ ಇವು ವಸ್ತ್ರ ಮಾಡಿಟ್ಟೋದು. ನಾ ಹೇಳಿದ್ನಲ್ಲ, ತೊಯ್ಸಿ ಒಣಕೊಂಡಿಟ್ಟಿರ್ಬೇಕು. ಇವನ್ನ ತೊಯ್ಸಿ ಒಣಕೊಂಡಿಟ್ಟುಕೊಂಡಿರ್ಬೇಕು. ಹಿಂಗೆ ಇವು ನೋಡಿಸ್ಬೇಕು. ಸುತ್ತೋದು ಲಂಗ ಮಾಡಿಸಿ ಇಟ್ಕೊಂಡಂಗೆ ಮಾಡಿ ಇಟ್ಕೊಂಡ್ರು ಬರ್ತದೆ. ಸೀರೆ ಉಡಿಸ್ದಂಗೆ ಉಡಿಸ್ಬೇಕು. ಇವನ್ನ ರೇಷ್ಮೆ ಗೌರಿಗೆ ರೇಷ್ಮೆ ಮಾಡಿಕೊಳಕ್ಕೆ ಬರ್ತದೆ. ಸೀರೆ ಹಂಕಾವು ರೇಷ್ಮೆ ಬಟ್ಟೆಯಿಂದ ಮಾಡ್ಲಿಕ್ಕೆ ಬರ್ತದೆ. ಈಗ ನಾ ರೇಷ್ಮೆ ಬಟ್ಟೆನ ತೊಗೊಂಡೇನಿ. ಒರೆಸ್ಲಿಕ್ಕೆ ಕಾಟನ್ ತೊಗೋಬೇಕು. ಹಿಂಗೆ ಇಡಬೇಕಿದು. ಮ್ಯಾಲೊಂದು ಕುಬುಸ, ಮ್ಯಾಲೊಂದು ಕುಬುಸ ಹಿಂಗೆ ಹಿಂಗೆ ಕಟ್ಟಿಬಿಡ್ಬೇಕು. ಅವನ್ನ ಆ ತುದಿಯಿಂದ ಈ ತುದಿಯಿಂದ ಹಿಂಗೆ ಕಟ್ಟಿ ಕುಂಕುಮ ಹಚ್ಚಿ ಮಂಗಲಸೂತ್ರ ಅಥವಾ ಒಂದು ಮಂಗಲಸೂತ್ರ ಹಾಕೋದು. ಇಲ್ಲಿ ಇನ್ನೊಂದು
ಹೆಂಗೆ ಅನುಕೂಲ ಆಗ್ತದೆ ಹಂಗೆ ಮಾಡಿ. ಒಂದು ಸೀರೆ ಒಂದು ಕೂಸ ಹಿಂಗೆ ಸೀರೆ ಕೂಸ. ಇವಕ್ಕೆ ಮತ್ತೊಮ್ಮೆ ಅರ್ಶಿನ ಕುಂಕುಮ ಏರಿಸಿ ಗೆಜ್ಜೆ ವಸ್ತ್ರ ಏರಿಸೋದು. ಆಮೇಲೆ ಮಂತ್ರಾಕ್ಷತಿ, ಇಡೀ ಮಂತ್ರಾಕ್ಷತಿ ಇರಬೇಕು, ಒಡೆದದ್ದು ಮಂತ್ರಾಕ್ಷತಿ ಇರಬಾರ್ದು. ಆಮೇಲೆ ಹೂ ಏರಿಸೋದು, ಹಿಂಗೆ ಹೂ ಬಿಡಿ ಹೂನ ಏರ್ಸ್ಲಿಕ್ಕೆ ಬರ್ತದೆ. ನಾ ಕಟ್ಟಿಟ್ಟಿದ್ದು ಏರ್ಸ್ಲಿಕ್ಕತ್ತೀನಿ. ಬಿಡಿ ಹೂನ ಹಿಂಗೆ ಏರ್ಸ್ಲಿಕ್ಕೆ ಬರ್ತದೆ. ಯಾವುದು ಮನ್ಯಾಗ ಹೂ ಇರ್ತದೆ ಅದನ್ನ ಏರ್ಸ್ಲಿಕ್ಕೆ ಬರ್ತದೆ. ಹಂಗೆ ಹೆಂಗೆ ಅಂತಲ್ಲ. ಆಮೇಲೆ ಈಗೇನು ಇದು ಉಡಿ ತುಂಬಬೇಕು. ಉಡಿ ತುಂಬಬೇಕು. ಅಂದ್ರೆ ಗಣಪತಿ ಪೂಜೆ ಮಾಡೋ ಮುಂದೆ ಮತ್ತೆ ಹಿಂಗೆ ಅಡಿಕೆ ಬೆಟ್ಟ ಅಂತ ಹೇಳಿಲ್ಲ, ಈ ಅಡಿಕೆ ಬೆಟ್ಟಕ್ಕನ ಅರ್ಶಿನ ಕುಂಕುಮ ಅದು ಏರಿಸಿ ಒಳಗೆ ಅದನ್ನ ಒಂದು ಬಟ್ಟಲಾಗಿ ಇಟ್ಬಿಟ್ಟಿರ್ಬೇಕು. ಕಾಯಂ ಅದು ಹಂಗೆ ಇರ್ಬೇಕು. ಅದು ಒಂದು ತಿಂಗಳು ಆಗೋ ತನಕನೂ ಅದು ಗಣಪ ಅಂತ ತಿಳ್ಕೊಂಡು ಅದನ್ನ ಹಂಗೆ ಪ್ರತಿಷ್ಠೆ ಮಾಡಬೇಕು. ಇಲ್ಲ ಅಂತಂದ್ರೆ ಒಂದು ಗಣಪತಿ ಮೂರ್ತಿ ತಂದ್ರು ಅದನ್ನು ಸರಿ, ಅದನ್ನ ಕಾಯಂ ಅಲ್ಲಿ ಗೌರಿ ಬಾಜುಕ್ಕೆ ಇಟ್ಬಿಡ್ಬೇಕು. ಅದಕ್ಕೂ ದಿನ ಅರ್ಶಿನ ಕುಂಕುಮ ಏರಿಸೋದು. ಮೊದಲು ಅರ್ಶಿನ ಕುಂಕುಮ ಗಣಪತಿಗೆ ಏರಿಸಿ ಆಮೇಲೆ ಗೌರಿ ಪೂಜೆ ಮಾಡೋದು. ಈಗ ಗೌರಿಗೆಲ್ಲ ಉಡಿ ತುಂಬೋದು. ಅಡಿಕೆ ಬೆಟ್ಟ, ಕೊಬ್ಬರಿ ಬಟ್ಲ, ಬೆಳೆದಲ್ಲಿ 5 ಬೆಳೆದಲ್ಲಿ ತಗೋಬೇಕು. ಆಮೇಲೆ ಅರ್ಶಿನ ಬೇರು 5 ಸಲ ಉಡಿ ತುಂಬಬೇಕು. ಅರ್ಶಿನ ಬೇರು, ಉತ್ತತ್ತಿ, ಬಾದಾಮಿ, ಕೊಬ್ಬರಿ ಬಟ್ಲ, ಅರ್ಶಿನ ಬೇರು, ಉತ್ತತ್ತಿ, ಬಾದಾಮಿ 4 ಕಲ್ಲು ಸಕ್ಕರೆ. ಹಿಂಗೆ 5 ಫಲ ಉಡಿ ತುಂಬಬೇಕು. ಹಣ್ಣು ಉಡಿ ತುಂಬಲಿಕ್ಕೆ ಬರ್ತದೆ. 5 ಸರಿ ಉಡಿ ತುಂಬಬೇಕು ಒಟ್ಟ. ಆಮೇಲೆ ದ್ರಾಕ್ಷಿ, ಬಾಡಂಬಿ ಅವೆಲ್ಲ ನೈವೇದ್ಯಕ್ಕೆ ಇಡ್ಲಿಕ್ಕೂ ಬರ್ತದೆ. ಬೇಕಾದಂಗೆ ಹಾಲು ಸಕ್ಕರೆ ನೈವೇದ್ಯನೂ ಇಡ್ಲಿಕ್ಕೆ ಬರ್ತದೆ. ಆಮೇಲೆ ಹಿಂಗೆ ಇದ್ರೊಳಗೆ ಅರ್ಶಿನ ಕುಂಕುಮ ಹಾಕ್ಕೊಂಡು ಕದಲಾರತಿ ಮಾಡಬೇಕು. ಕದಲಾರತಿ ಲಾಸ್ಟಿಗೆ ಮಾಡಬೇಕು. ಮೊದಲೇಕ ಈ ಆರತಿ ಮಾಡಬೇಕು. ಇದಕ್ಕೆಲ್ಲ ಹಾಕಿಟ್ಕೊಂಡಿರ್ಬೇಕು. ಮಂತ್ರಾಕ್ಷತೆ, ಅರ್ಶಿನ ಕುಂಕುಮ ಎಲ್ಲ ಹಾಕಿಟ್ಕೊಂಡಿರ್ಬೇಕು. ಹಾಕಿಟ್ಕೊಂಡು ನಾನು ನಿಮಗೆಲ್ಲ ಹೇಳ್ತೀನಿ. ಇದು ಹಾಡು ಮಂತ್ರ ನಾ ಇನ್ನೂ ಹೇಳಿಲ್ಲ. ಈ ಹಾಡು ಮಂತ್ರ ಹೇಳ್ತೀನಿ. ಮತ್ತು ನಿಮ್ಮ ಟೆಕ್ನಿಕ್ ಮೊದಲೇ ಹೇಳ್ಬೇಕಂತ ತಿಳ್ಕೊಂಡು ಮೊದಲು ಹೇಳೀನಿ. ಆಮೇಲೆ ಹಿಂಗೆ ಇದು ಆರತಿ ಮಾಡಿದ ಮೇಲೆ ಅಲ್ಲ ಮರದ ಬಾಣ ಕೊಡೋದು. ಆ ದೂರಿಂದ ಈಗ ಮಂಡಲ ಇರ್ತದೆ, ದೂರಿಂದ ಹಿಂಗೆ ಅರ್ಶಿನ ಕುಂಕುಮ ಏರಿಸಿ ಅದಕ್ಕೆಲ್ಲ ಒಂದು ಹೂ ಅದು ಏರಿಸಿ ಗೆಜ್ಜೆ ವಸ್ತ್ರನೂ ಏರಿಸಿರ್ಬೇಕು. ಏರಿಸಿ ಅದನ್ನು ದೂರಿಂದನ ಹಿಂಗೆ ಮಾಡಬೇಕು. ಅಲ್ಲಿ ಗೌರಿ ಹಿಡ್ದಾಳ ತಿಳ್ಕೊಬೇಕು. ನಾವು ಹಿಂಗೆ ದೂರಿಂದ ಮಾಡಿಬಿಡ್ಬೇಕು. ಮಾಡಿ ಆಮೇಲೆ ಆರತಿ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡು. ಹಾಲು ಸಕ್ಕರೆ ನೈವೇದ್ಯ ಮಾಡಿ ತಿರುಮಣ ಮಾಡಬೇಕು. ಭಾರತೀಶ ಮುಖ್ಯ ಪ್ರಾಣ ಅಂತ ತಿಳಿಸತಿ. ಸಂಕರ್ಷಣ ಲಕ್ಷ್ಮಣ ಶುಭನ ಶ್ರೀರಾಮಚಂದ್ರ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀಕೃಷ್ಣ ಅರ್ಪಣ. ಈಗ ಆರತಿ ಮಾಡಬೇಕು. ಆರತಿ ಹಾಡು ಹಾಡಬೇಕು. ಆರತಿ ಹಾಡು ಆಮೇಲೆ ಗೌರಿಗೆ ಹಸಿಗೆ ಬಾ ಗೌರಿ ಅಂತ ಅದು ಕರೆದ ಹಾಡು, ಪೂಜೆ ಹಾಡು ಅದೆಲ್ಲ ಮಾಡಿ ಮೇಲೆ ಆರತಿ ಹಾಡು ಮಾಡಬೇಕು. ಆಮೇಲೆ ನಮಗೆ ಸಂಪದವಿ ಏನಂತ ಹೇಳಿ ವರ ಕೊಟ್ಟದ್ದು ಹಾಡೋನು ಹಾಡಬೇಕು. ಅಥವಾ ಶ್ರೀಕೃಷ್ಣ ಅರ್ಪಣ. ಹಿಂಗೆ ಗೌರಿಗೆ ಆರತಿ ತಲೆಗೆ ಇಳಿಸಿದ ಮೇಲೆ ಕದಲಾರತಿ ಮಾಡಬೇಕು. ಮಂಗಳಾರುತಿಯ ಪಾಡೆ ಶುಭಾಂಜಲಿಯರು ಮಂಗಳಾರುತಿಯ ಪಾಡ ಅತುಂಗವಾದ ಅಂಗನೆಯರು ರಂಗು ಮಾಣಿಕದು ಕುಳಿಯಲಿ ಮಂಗಳಾರುತಿಯ ಪಾಡೆ ಜರತನದಿ ನಾರಿಯರ ಸೀರೆ ಸೆಳೆದಗೆ
ಅಲಾಯ ಪಕ್ಕು ಪಾಲು ಬೆಣ್ಣೆಯ ಸೂರೆ ಮಾಡಿದ ಧೀರ ಕೃಷ್ಣಗೆ ಮಂಗಳಾರುತಿಯ ಪಾಲು. ವೇಣುಗಾಯನ ಲೋಲನಾದ ಶ್ರೀನಿವಾಸಗೆ ಮಾಲಿನಿಯರು ಸಾನುರಾಗದಿ ಗಾಯನ ಮಾಡಿದ ವೇಣುಗೋಪಾಲಗೆ ಮಂಗಳಾರುತಿಯ ಪಾಲು. ಶ್ರೀಶಗೊಂಬನಾದ ಘನಗಿರೀಶ ಗೀಗಲೆ ಆಸೆಯಿಂದ ಭಜಿಸಿದವರ ಶ್ರೀಶ ಶ್ರೀ ಪ್ರಾಣೇಶ ವಿಠಲಗೆ ಮಂಗಳಾರುತಿಯ ಪಾಲು. ಶುಭಾಂಗಿನಿಯರು ಮಂಗಳಾರುತಿಯ ಪಾಲು. ಆಮೇಲೆ ಕೈಯಾಗ ಒಂದಿಷ್ಟು ಹೂ ತಗೊಂಡು ಹಿಂಗೆ ಒಂದು ಕೈಯಾಗ ಒಂದು ಹೂ ಇಟ್ಕೊಂಡು ಒಂದಿಷ್ಟು ಮಂತ್ರಾಕ್ಷತೆ ತೊಗೊಂಡು ಅದು ಒಟ್ಟು ಎಲ್ಲ ಮಂತ್ರಾಕ್ಷತೆನೂ ಇಡೀ ಮಂತ್ರಾಕ್ಷತೆನೇ ಇರ್ಬೇಕು, ಒಡೆದಿರಬಾರ್ದು. ಅವ್ನು ಹಿಂಗೆ ಕೈಯಾಗ ಹಿಡ್ಕೊಂಡು ಬೆಳ್ಕೊಂಡು ಹೊರ ಕೊಡು ತಾಯಿ ಹೊರಗೆ ಕೊಡು ಅಂತ ತಿಳ್ಕೊಂಡು ಬೆಳ್ಕೊಂಡು ಅವನ್ನ ಮೈ ಮೇಲೆ ನಾವು ತಲೆ ಮೇಲೆ ಹಾಕ್ಕೋಬೇಕು. ಶ್ರೀಕೃಷ್ಣ ಕೊಡ್ಬೇಕು. ನಮಸ್ಕಾರ ಮಾಡಬೇಕು. ನಮಸ್ಕಾರ ಗೌರಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ ಎಲ್ಲ ಮಾಡಿ, ಹಿರಿಯರಿಗೆ ನಮಸ್ಕಾರ ಮಾಡಿ, ಸೂರ್ಯಾಗ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಬಂದು ಸೂರ್ಯ ನಮಸ್ಕಾರ ಮಾಡಿ ಬಂದು ಮೊದ್ಲೇಕ ಗಣಪತಿದು ಹೇಳ್ತೇನೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ಅಂಥೇಳಿ ಗಣಪತಿ ಪೂಜೆ ಮಾಡೋ ಮುಂದೆ ಇದು ಮಂತ್ರ ಅನ್ಕೋತಾನೆ ಮಾಡ್ಬೋದು. ಆಮೇಲೆ ಇದು ಗೌರಿದು ಸರ್ವಮಂಗಲ ದಾತಾರವು ಪಾರ್ವತಿ ಪರಮೇಶ್ವರವು ಗಣೇಶ ಸ್ಕಂದ ಸಂಯುಕ್ತ ಒಂದೇ ವಾಂಛಿತ ಸಿದ್ಧಯೇ ಅಂಥೇಳಿ ಈ ಮಂತ್ರನೂ ಒಂದು 5 ಸಲ ಅನ್ಕೋಬಹುದು. ಆಮೇಲೆ ಇನ್ನೊಂದು ವಿದೇಹಿ ದೇವಿ ಕಲ್ಯಾಣಂ ವಿದೇಹಿ ಪರಮಾಂ ಶ್ರಿಯಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ದ್ವಿಷೋ ದೇಹಿ ಸುರಾಸುರ ಶಿರೋರತ್ನ ನಿಗೃಷ್ಟ ಚರಣೇಂಬಿಕೆ ಅಂಥೇಳಿ ಇದನ್ನು ಅನ್ಕೋಬಹುದು. ಆಮೇಲೆ ಶಿವ ಪಾರ್ವತಿಯೊಳಗೆ ದುರ್ಗಾದೇವಿದೂ ಅನ್ಕೋಬಹುದು. ಅದನ್ನು ದುರ್ಗಾದೇವಿ ಮಂಗಳ ಕಾರ್ಯ ಮಾಡೋಕ್ಕೆಲ್ಲ ಆಕಿ ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿ ಶುಭಾಂ ದದಾಸಿ ದಾರಿದ್ರ ದುಃಖ ಭಯ ಪರಿಹಾರಣಿಕಾ ತುದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ ಅಂತ ಹೇಳಿ ಇದು. ಮತ್ತು ವಾಯುದೇವರು ಎಲ್ಲರೂ ಸ್ಮರಣ ಮಾಡಿಕೊಂಡು ಮತ್ತು ದೇವ್ರ ಭಗವಂತಗೂ ಇದು ಪಾರ್ವತಿ ರಮಣ ಮಹರುದ್ರ ದೇವಾಂತರ್ಗತ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಸಂಕರ್ಷಣಾಭಿನ್ನ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಶ್ರೀರಾಮಾಯ ನಮಃ ಅಂಥೇಳಿ ಮಧ್ವಾಂತರ್ಗತ ಶ್ರೀಕೃಷ್ಣ ನಮಸ್ಕಾರ ಮಾಡೋದು. ಮಧ್ವಾಂತರ್ಗತ ಶ್ರೀಕೃಷ್ಣ ಹಿಂಗೆ ಇದೆಲ್ಲ ಹಿಂಗೆ ಪೂಜೆ ಮಾಡ್ಕೊಳ್ಳೆ 5 ವರ್ಷ ಆದ ಕೂಡಲೇ ಅದು ಯಾವ ಹಿರೇ ಮುತ್ತೈದರಿಗಾದರೂ ಗಂಡ ಹೆಂಡತಿ ಕರೆದು ಊಟಕ್ಕೆ ಹಾಕಿದ್ರು ಬರ್ತದೆ. ಇಲ್ಲ ಒಂದು ಸಣ್ಣ ಹುಡುಗಿನ ಕರೆದು ಆ ಹುಡುಗಿನ ಎಲ್ಲ ಊಟಕ್ಕೆ ಅದು ಹಾಕಿ ಮರದ ಬಾಗಿಣ ಅದೆಲ್ಲ ಕೊಡ್ಬೇಕು. ಆವಾಗ ಹೇಳೇನಲ್ಲ ಎಲ್ಲ ಮರದ ಬಾಗಿಣ ಏನೇನು ಹಾಕ್ಬೇಕಂತ ಹೇಳಿ ಅಷ್ಟು 5 ಸಲ ಬ್ಯಾಳಿ, ಗೋಧಿ ಹಿಟ್ಟು, ಬೆಲ್ಲ, ಸಕ್ರೆ, ತುಪ್ಪ ಎಲ್ಲ ಒಟ್ಟು ಮರದ ಬಾಗಿಣ ಹಾಕು ಎಲ್ಲ ಸಾಮಾನೆಲ್ಲ ಹಾಕಿ ಆಮೇಲೆ ಇಡೀ ತೆಂಗಿನಕಾಯಿ ಹಾಕಬೇಕು. ಆಮೇಲೆ ಹುಡುಗಿಗೆ ಏನು ಕೊಡೋಗಿರ್ತಾವ ಸೀರೆ ಧೋತ್ರ ಸೀರೆ ಕೊಡ್ತಿರೋ ಸೀರೆ ಮತ್ತು ಇಲ್ಲ ಲಂಗ ಕುಬ್ಸ ಅದು ಕೊಡೋಂಗಿರ್ತದೆ ಅದನ್ನು ಕೊಡ್ಲಿಕ್ಕೆ ಬರ್ತದೆ. ಆಮೇಲೆ ಒಂದು ಹಿರಿಯ ಮನುಷ್ಯದಕ್ಕಾದ್ರೆ ಸೀರೆ ಧೋತ್ರ ಅದೆಲ್ಲ ಇಟ್ಟು ಕೊಡ್ಲಿಕ್ಕೆ ಬರ್ತದೆ. ಯಾರ್ಯಾರು ಹೋಗ್ತಾ ಹೆಂಗೆ ಇರ್ತದೆ ಅದನ್ನು ನೋಡ್ಕೊಂಡು ಮಾಡೋದು, ಬೇರೆ ಏನಿಲ್ಲ. ಶ್ರೀ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಒಂದೇಳ ನಿಮಗೆ ಇದು ಮಾಘ ಪಾಡ್ಯದಿಂದ ಹಿಡಿದು ಫಾಲ್ಗುಣ ಮಾಸದ ತನಕ ಏನು ಪೂಜೆ ಮಾಡಿರ್ತೀರಿ, ಫಾಲ್ಗುಣ ಮಾಸದ ಪಾಡ್ಯ ತನಕ ಮಾಡಿರ್ತೀರಿ. ಅಕಸ್ಮಾತ್ ಪಾಡ್ಯ ನಿಮ್ಗೆ ಹೆಂಗೆ ಅನಾನುಕೂಲ ಆಯ್ತು ಆಗಲಿಲ್ಲ ಹಂಗೆ ಅಂತ ತಗೊಂಡಂದ್ರೆ ಅವು ಪಾಡ್ಯಕ್ಕೂ ಹಂಗೆ ಮುಗಿಸ್ಲಿಕ್ಕೆ ಬರ್ತದೆ. ಇಲ್ಲಾಂದ್ರೆ ಶಿವರಾತ್ರಿ ದಿವಸನ ಮೊದಲು ಹಿಂಗೆ ಅಮಾಸೆ ಅದೆಲ್ಲ ಹಿಂಗೆ ಮರದ ಬಾಣ ಅದು ಕೊಡಿಸ್ಬಾರ್ದು. ಶಿವರಾತ್ರಿ ದಿವಸ ಯಾಕೆ ಅಂದ್ರೆ ಅವತ್ತು ರುದ್ರದೇವ್ರದ ಇರ್ತದೆ ಶಿವರಾತ್ರಿ. ಅವತ್ತು ಗಂಡ ಹೆಂಡತಿಗೆ ಪೂಜೆ ಮಾಡ್ದಂಗೆ ಇದ್ದೇ ಇರ್ತದೆ. ಮನ್ಯಾಗ ಗೌರಿಯನ್ನು ಕೂತಿರ್ತಾಳೆ. ಅವತ್ತು ಶಿವರಾತ್ರಿ ದಿವಸನೂ ಅದು ಆ ಹುಡುಗಿ ಕೊಡೋದಿತ್ತಂದ್ರೆ ಹುಡುಗಿಗೆ ಮತ್ತು ಹಿರಿಯ ಮನುಷ್ಯರಿಗೆ ಕೊಡೋದಿತ್ತು ಹಿರಿಯ ಮನುಷ್ಯರಿಗೆ ಯಾರು ಕರೆದು ಅವತ್ತು ಊಟಕ್ಕೆ ಕರೆದು ಇವನ್ನೆಲ್ಲ ಕೊಡ್ಬೋದು. ಇಲ್ಲ ಅಂತಾರೆ ಮತ್ತು ಅವತ್ತು ಕೊಡ್ಲಿಕ್ಕೆ ಆಗಲಿಲ್ಲ ಅಂದರೆ ಪಾಡ್ಯ ದಿವಸನೇ ಎಲ್ಲ ಕೊಟ್ಟು ಮುಗಿಸ್ಬೇಕು. ಮಧ್ವಾಂತರ್ಗತ ನಿತ್ಯ ಗೌರಿ ನಮೋ ಗೌರಿ ರುದ್ರಾಯಣಿ ಕುಶಲ ನರಸಿ ಕಾಳಿಂದಿ ತೀರ್ಥಿ ಯಥೋ ಸೀತಾ ತಥೋ ಗೌರಿ ಮುತ್ತಿನ ಗೌರಿ ಮಾಣಿಕ್ಯ ಗೌರಿ ನಮೋ ಗೌರಿ ವಾಮನ ಗೌರಿ ಜಯಂತಿ ಗೌರಿ ಲಕ್ಷ್ಮೀನಾರಾಯಣರ ತೊಡೆ ಮೇಲೆ ನಿತ್ಯ ಪುರಾಣ ಕೇಳುವ ಗೌರಿ ಅಮಾವಾಸ್ಯೆಯಲ್ಲಿ ಆಶ್ಲೇಷ ಗೌರಿ ಪಾಡ್ಯದಲ್ಲಿ ಮೌನ ಗೌರಿ ಬಿದಿಗೆಯಲ್ಲಿ ಬಿಚ್ಚಾಲಿ ಗೌರಿ ತದಿಗೆಯಲ್ಲಿ ಉಯ್ಯಾಲಿ ಗೌರಿ ಚೌತಿಯಲ್ಲಿ ಚೌತಾಂಗಿನಿ ಗೌರಿ ಪಂಚಮಿಯಲ್ಲಿ ಪಂಚನೇತ್ರಿ ಗೌರಿ ಷಷ್ಠಿಯಲ್ಲಿ ಮುಷ್ಟಿ ಗೌರಿ ಸಪ್ತಮಿಯಲ್ಲಿ ಸೊನ್ನಲ ಗೌರಿ ಅಷ್ಟಮಿಯಲ್ಲಿ ಅಷ್ಟಜಂಗಮಿ ಗೌರಿ ನವಮಿಯಲ್ಲಿ ನವದುರ್ಗಿ ದಶಮಿಯಲ್ಲಿ ದಶಾವತಾರ ಗೌರಿ ಏಕಾದಶಿಯಲ್ಲಿ ಏಕರುಕ್ಮಿಣಿ ಗೌರಿ ದ್ವಾದಶದಲ್ಲಿ ಧ್ರುಮವಾಸಲೆ ಗೌರಿ ತ್ರಯೋದಶಿಯಲ್ಲಿ ಮಂಗಳ ಗೌರಿ ಚತುರ್ದಶಿಯಲ್ಲಿ ಚತುರ್ಭುಜನ ತಂಗಿ ಗೌರಿ ಪೂರ್ಣಿಮಾದಲ್ಲಿ ಪರಿಪೂರ್ಣ ಗೌರಿ ನಿತ್ಯ ಗೌರಿಯನ್ನು ತಪ್ಪದೆ ಯಾರು ಪೂಜೆ ಮಾಡುತ್ತಾರೆ ಅವರಿಗೆ ಕತಿ ತಪ್ಪಿದ್ರು ಕತಿ ತಪ್ಪಬೇಡ ಸಲ್ಲ ತಪ್ಪಿದ್ರು ಸೌಭಾಗ್ಯ ತಪ್ಪೋದು ಬೇಡ. ಇತಿ ಶ್ರೀ ಹಯವದನ ನಿತ್ಯ ಗೌರಿ ಮಂತ್ರ ಸ್ತೋತ್ರ ಸಂಪೂರ್ಣ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.
ಆಮೇಲೆ ಈಗ ಗೌರಿ ಪೂಜೆ ಮಾಡೋ ಮುಂದೆ ಮತ್ತು ಗೌರಿನ ಕರೆಯೋದಿರ್ತದೆ. ಬಾರೆ ಅಂದ್ರೆ ಪೂಜಾನು ಬರ್ತದೆ ಇದ್ರಾಗ, ಕರೆಯೋದ್ರೂ ಬರ್ತದೆ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ, ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಗಂಧ ಪರಿಮಳ, ಚಂದದಿಂದ ಅರ್ಪಿಸುವೆನು ಪುಷ್ಪ ಫಲಗಳ, ಪುಷ್ಪ ಫಲಗಳ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ಮಂಗಳೆಂದು ಪಾಡುವೆನು ಮುತ್ತಿನಾರುತಿ, ಮಂಗಳ ಗೌರಿಯ ನೀಡು ಸೌಭಾಗ್ಯ ಸಂತತಿ, ಸೌಭಾಗ್ಯ ಸಂತತಿ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ಪತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ, ಪತ್ಯಂತರ್ಗತ ಹರಿಯ ಸೇವೆ ನಿತ್ಯ ಮಾಡಿಸೆ, ಪುತ್ರ ಪೌತ್ರಾದಿಗಳನ್ನು ಕೊಟ್ಟು ರಕ್ಷಿಸೆ, ಕೊಟ್ಟು ರಕ್ಷಿಸೆ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ಶರಣ ಜನರ ಪೊರೆವ ಕಾರ್ಪರ ನಾರಶೂಹನ, ಶರಣ ಜನರ ಪೊರೆವ ಕಾರ್ಪರ ನಾರಶೂಹನ, ಚರಣ ಕಮಲದಲ್ಲಿ ಭಕುತಿರಲಿ ಅನುದಿನ, ಭಕುತಿರಲಿ ಅನುದಿನ. ಬಾರೆ ಗೌರಿ ಪೂಜಿಸುವೆನು ಸಾರ ಸಾಂಬಕಿ, ಸಾರುವೆ ಸಂಸಾರದಿ ಸುಖ ತೋರೆ ವಿಧುಮುಖಿ, ಸುಖ ತೋರೆ ವಿಧುಮುಖಿ. ನಮ್ಮ ಮನೆಗೆ ಈಗ ಬಾರಮ್ಮ ಪಾರ್ವತಿ, ನಮ್ಮ ಮನೆಗೆ ಈಗ ಬಾರಮ್ಮ ಪಾರ್ವತಿ, ಬಾರಿ ಬಾರಿಗೆ ನಿನಗೆರಗುವೆ ನಮ್ಮ, ಬಾರಮ್ಮ ಪಾರ್ವತಿ ಎರಗುವೆ ನಮ್ಮ, ಬಾರಮ್ಮ ಪಾರ್ವತಿ. ಬಾರಮ್ಮ ಇಲ್ಲಿಗೆ ತವರು ಮನೆ ಎಂದು, ಬಾರಮ್ಮ ಇಲ್ಲಿಗೆ ತವರು ಮನೆ ಎಂದು, ಕೋರಿದ ವರವ ನೀಡೆ ನೀನಲಿದಾಡೆ, ಕೋರಿದ ವರವ ನೀಡೆ. ಬಾರಮ್ಮ ಇಲ್ಲಿಗೆ ತವರು ಮನೆ ಎಂದು, ಕೋರಿದ ವರಗಳ ನೀಡೆ ನೀನಲಿದಾಡೆ. ಬಾರಮ್ಮ ಪಾರ್ವತಿ, ಗೌರಿ ನಮ್ಮ ಮನೆಗೆ ಬಾರಮ್ಮ ಪಾರ್ವತಿ. ಪರಿಮಳ ಗಂಧ ಕುಸುಮಗಳಿಂದ ಪೂಜಿಪೆ ಪರಮದಯಾಕರಿ, ಪರಿಮಳ ಗಂಧ ಕುಸುಮಗಳಿಂದ ಪೂಜಿಪೆ ಪರಮದಯಾಕರಿ, ನಿಬಾರೆ ಪರಮದಯಾಕರಿ. ವರಗಣಪನ ಜನನಿ ಚಿನ್ನದ ಮನವಿತ್ತು, ವರಗಣಪನ ಜನನಿ ಚಿನ್ನದ ಮನವನವಿತ್ತು, ಹರಿಗೆ ನೀ ನೀಡಬೇಕಮ್ಮ ಎನ್ನಮ್ಮ, ಬಾರಮ್ಮ ಪಾರ್ವತಿ, ನಮ್ಮ ಮನೆಗೆ ಬಾರಮ್ಮ ಪಾರ್ವತಿ. ಶಂಕರನರ್ಧಾಂಗಿ ಪಂಕಜ ಮುಖಿ ನಿನ್ನ ರಂಗನ ನಿರ್ಮಾಲ್ಯದಿಂದ ಪೂಜಿಪೇನೆ, ರಂಗನ ನಿರ್ಮಾಲ್ಯದಿಂದ. ತಿಂಗಳು ಒಂದು ನೀ ಪತಿ ಸಹ ಇರಬೇಕು, ತಿಂಗಳು ಒಂದು ನೀ ಪತಿ ಸಹ ಇರಬೇಕು, ಅಂಗನೆ ಮೌನ ಗೌರಿ ಪಾರ್ವತಿ ದೇವಿಯೇ ಬಾರಮ್ಮ ಪಾರ್ವತಿ, ನಮ್ಮ ಮನೆಗೆ ಈಗ ಬಾರಮ್ಮ ಪಾರ್ವತಿ.
ಬಡವರೊಡೆಯನ ನಂದಿ ವಾಹನನೇರಿ ಬಡವರೊಡೆಯನ ನಂದಿ ವಾಹನನೇರಿ ತಡಮಾಡ ಬೇಡೆ ಮುಡಿಹೂವ ನೀಡೆ ತಡಮಾಡಬೇಡೆ ಮೃಡಸಖ ಬೇಡೆಯಂ ಚಂಬೋ ಪುರಂದರ ವಿಠಲನ ಅಡಿಯ ಸೇವಿಯ ನಿಡಿ ನೀ ದಯ ಮಾಡೆ ಬಾರಮ್ಮ ಪಾರ್ವತಿ ಎನ್ಮ ಮನೆಗೆ ಬಾರಮ್ಮ ಪಾರ್ವತಿ ನಮ್ಮ ಮನೆಗೆ ಬಾರಮ್ಮ ಪಾರ್ವತಿ ಬಾರಮ್ಮ ಪಾರ್ವತಿ ನಮ್ಮ ಮನೆಗೆ ಈಗ ಬಾರಿ ಬಾರಿಗೆ ನಿನಗೆರಗುವೆ ನಮ್ಮ ಬಾರಮ್ಮ ಪಾರ್ವತಿ ನಮ್ಮ ಮನೆಗೆ ಬಾರಮ್ಮ ಪಾರ್ವತಿ ಪಾಲಿಸೆ ನೀಯನ್ನನು ಗೌರಿ ದೇವಿ ಪಾಲಿಸೆ ನೀಯನ್ನನು ಗೌರಿ ದೇವಿ ಪಾಲಿಸೆ ನಿನ್ನಯ ಪಾಲಿಗೆ ಬಂದೆನು ಪಾಲಿಸೆ ನಿನ್ನಯ ಪಾಲಿಗೆ ಬಂದೆನು ಬೀಳುವೆ ಸರ್ವದ ಕಾಲಿಗೆ ಕರುಣದಿ ಬೀಳುವೆ ಸರ್ವದ ಕಾಲಿಗೆ ಕರುಣದಿ ಪಾಲಿಸೆ ನೀಯನ್ನನು ಗೌರಿ ದೇವಿ ಸನ್ನುತ ಪುರುಷನ ಇನ್ನೆಲ್ಲಿ ಕಾಣೆನು ಸನ್ನುತ ಪುರುಷನ ಇನ್ನೆಲ್ಲಿ ಕಾಣೆನು ಮನ್ಮಥನೆಂಬುವ ಬನ್ನ ಬಡಿಪ ಬಲು ಪಾಲಿಸೆ ನೀಯನ್ನನು ಗೌರಿ ದೇವಿ ಕಾಣೆನು ಶರಣಂದವರನು ಪೊರೆವಳು ಎಂಬುವ ಶರಣಂದವರನು ಪೊರೆವಳು ಎಂಬುವ ಬಿರುದು ನಿನ್ನದು ಎಂದರಿದೇನು ಕರುಣದಿ ಪಾಲಿಸೆ ನೀಯನ್ನನು ಗೌರಿ ದೇವಿ ಕಾಣೆನು ಶಾಂತಿಯ ಏನೆಂದೇಳಲಿ ಕಾಣೆನು ಶಾಂತಿಯ ಏನೆಂದೇಳಲಿ ಪ್ರಾಣೇಶ ವಿಠಲನು ತಾನೇ ಬಲ್ಲನು ತಾಯೇ ಪ್ರಾಣೇಶ ವಿಠಲನು ತಾನೇ ಬಲ್ಲನು ತಾಯೇ ಪಾಲಿಸೆ ನೀಯನ್ನನು ಗೌರಿ ದೇವಿ ಪಾಲಿಸೆ ನೀಯನ್ನನು ಗೌರಿ ದೇವಿ ಪಾಲಿಸೆ ನೀಯನ್ನನು ಗೌರಿ ದೇವಿ. ಇದು ವರ ಕೊಟ್ಟದ ಹಾಡು.